ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಸರೋಜ ಚಂಗೊಳ್ಳಿ ಸಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನೀಡ್ತಿರುವಂತಹ ಪ್ರಮುಖವಾದ ಒಂದು ಕಾನೂನಿನ ಮಾಹಿತಿ ಏನಂದ್ರೆ, ಹೈಪಾಥಿಕೇಶನ್ ಆಟೋಮೆಟಿಕಲಿ ರದ್ದಾಗತ್ತೆ ಅನ್ನೋ ವಿಚಾರ. ಅಂದರೆ ನಾವೀಗ ಲೋನ್ ಮಾಡಿ ಒಂದು ಕಾರನ್ನು, ಲಾರಿಯನ್ನು, ಬಸ್ಸನ್ನು ಅಥವಾ ಯಾವುದೇ ಒಂದು ವೆಹಿಕಲ್ ಅನ್ನು ನಾವು ತಗೊಂಡ್ರೆ, ನಮ್ಮ ಲೋನು ತೀರಿದ ನಂತರ ಹೈಪಾಥಿಕೇಶನ್ ಸ್ವಯಂ ಆಗಿ ರದ್ದು ಆಗಬೇಕು ಅಂತ ಹೇಳಿ ಕೇಂದ್ರ ಸಾರಿಗೆ ಸಚಿವಾಲಯದಿಂದ ಬಂದಂತಹ ಹೊಸ ಯೋಜನೆಯ ಬಗ್ಗೆ ನಾನಿವತ್ತು ಮಾತಾಡ್ತಾ ಇದ್ದೀನಿ. ವಾಹನ ಮಾಲೀಕರಿಗೆ ಆಗುತ್ತಿದ್ದ ಕಿರಿಕಿರಿಗೆ ಕಡೆಗೂ ಬ್ರೇಕ್ ಬಿತ್ತು ಅಂತಾನೆ ಇದರಿಂದ ನಮಗೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ವಾಹನಕ್ಕಾಗಿ ಪಡೆದಿದ್ದ ಸಾಲ ತೀರಿದ ಕೂಡಲೇ RC ಬುಕ್ನಿಂದ, ಅಂದರೆ ವಾಹನ ನೋಂದಣಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇರುತ್ತಲ್ಲ, ಅಂದ್ರೆ RC ಬುಕ್ಕಿನಿಂದ ಸಾಲ ನೀಡಿದ ಬ್ಯಾಂಕಿನ ಹೆಸರು ತಂತಾನೆ ರದ್ದಾಗುವ ಹೊಸ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಹೀಗಾಗಿ ಸಾಲ ತೀರಿದ ಬಳಿಕ ಸಾಲ ನೀಡಿದ ಸಂಸ್ಥೆಯ ಹೆಸರು ತೆಗೆಯಲು ಪದೇ ಪದೇ ಬ್ಯಾಂಕಿಗೆ ಮತ್ತು RTO ಕಚೇರಿಗಳಿಗೆ ಇನ್ನು ಯಾರು ಅಲೆದಾಡಬೇಕಾಗಿಲ್ಲ. ಕೇಂದ್ರ ರಸ್ತೆ ಸಾರಿಗೆ ಸಚಿವಾಲಯ ಪರಿಚಯಿಸಿರುವ ಈ ಒಂದು ಹೊಸ ವ್ಯವಸ್ಥೆ ಮಾರ್ಚ್ 1, 2026ರಿಂದಲೇ ಜಾರಿಗೆ ಬಂದಿದೆ. ಆರಂಭದಲ್ಲಿ SBI ಮತ್ತು ಚೋಳಮಂಡಲಂ, ಶ್ರೀರಾಮ್ ಫೈನಾನ್ಸ್, ಸುಂದರಂ ಫೈನಾನ್ಸ್ ಸೇರಿ 5 ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಈ ವ್ಯವಸ್ಥೆಯನ್ನ ಜಾರಿಗೆ ಈಗಾಗಲೇ ತಂದಿವೆ. ಮುಂದೆ ಇನ್ನಷ್ಟು ಬ್ಯಾಂಕ್ಗಳು, ಹಣಕಾಸು ಸಂಸ್ಥೆಗಳು ಈ ಒಂದು ಕಾನೂನಿನ ಅವಕಾಶವನ್ನ, ಈ ಒಂದು ನಿಯಮವನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕೆಂದು ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಈ ಒಂದು ಯೋಜನೆಯಲ್ಲಿ ನಿರ್ದೇಶನವನ್ನ ನೀಡಿದೆ. ವಾಹನ ಸಾಲ ಪಡೆಯುವಾಗ ಬ್ಯಾಂಕ್ಗಳಿಗೆ ಈ ವಾಹನವನ್ನು ಅಡಮಾನ ಮಾಡಿ, ಅಂದರೆ ಹೈಪಾಥಿಕೇಶನ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ತಾರೆ. ಇದೊಂದು ಕಾನೂನಿನ ಪ್ರಕ್ರಿಯೆ ಆಗಿರ್ತದೆ. ಸಾಲ ತಗೊಂಡಿರ್ತಾನೆ, ಆ ಒಂದು ಸಾಲ ತೀರುವಳಿ ಆದ ನಂತರ ಆಟೋಮೆಟಿಕ್ ಆಗಿ ಸಾಲ ಪಡೆದಂತಹ ವ್ಯಕ್ತಿಯ ಹೆಸರಿಗೆ RC ಬುಕ್ಕಿನಲ್ಲಿ ನೀವು ಬದಲಾವಣೆಗಳನ್ನ ಮಾಡಬೇಕಾಗ್ತದೆ. ಅನಾವಶ್ಯಕವಾಗಿ ತಾನು ಸಾಲ ಪಡೆದಂತಹ ಬ್ಯಾಂಕು ಅಥವಾ ಫೈನಾನ್ಸ್ ಕಂಪನಿಗಳಿಗೆ ಸಾಲ ಮಾಡಿದಾತ ಮತ್ತು RTO ಕಚೇರಿಗಳಿಗೆ ಅಲೆದಾಡುವುದು ತಪ್ಪುತ್ತದೆ. ಹಾಗೆ ಆತ ತನ್ನ ಸ್ವಂತಕ್ಕಾಗಿ ಆ ವಾಹನವನ್ನು ಸಾಲ ತೀರಿದ ನಂತರ ಬಳಸ್ಕೋಬಹುದು ಅಥವಾ ಬೇರೆಯವರಿಗೆ ಮಾರಬಹುದು. ಬೇರೆಯವರಿಗೆ ಮಾರುವಾಗ ನೀವು ಹೈಪಾಥಿಕೇಶನ್ ಅಗ್ರಿಮೆಂಟ್ ಅನ್ನ ಕ್ಯಾನ್ಸಲ್ ಆಗಿದೆ, ನಿಮ್ಮ ಸಾಲ ತೀರಿದೆ ಅಂತೇಳಿ NOC ಸರ್ಟಿಫಿಕೇಟ್ ಅನ್ನ ಕೊಡಿ ಅಂತೇಳಿ ವಾಹನವನ್ನ ಕೊಂಡ್ಕೊಳ್ಳೋರು ಸಾಮಾನ್ಯವಾಗಿ ಒಂದು ಮೆಟೀರಿಯಲ್ ಡಾಕ್ಯುಮೆಂಟ್ ಆಗಿ ಕೇಳ್ತಾರೆ. ಆಗ ಆನ್ಲೈನ್ ಮೂಲಕವೇ ಇದನ್ನ ಸರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರಲಿಲ್ಲ. ಈಗ ಸ್ವಯಂ ಆಗಿ ಹೈಪಾಥಿಕೇಶನ್ ಅನ್ನ, ಸಾಲ ತೀರುವಳಿಯ ಬಗ್ಗೆ ಖಾತರಿಯನ್ನ ಮಾಡಿಕೊಂಡು ಆಯಾ ಕೊಟ್ಟಂತಹ ಬ್ಯಾಂಕುಗಳು ಸಾಲ ತೀರಿದ ನಂತರ RTO ಕಚೇರಿಗಳಿಗೆ ಅವರೇ ನೇರವಾಗಿ ಮಾಹಿತಿಯನ್ನು ನೀಡಬೇಕು. RTO ಕಚೇರಿಯವರು ಆ ಒಂದು ಹೈಪಾಥಿಕೇಶನ್ ಅಗ್ರಿಮೆಂಟ್ ಅನ್ನ ಕ್ಯಾನ್ಸಲ್ ಮಾಡಿ ಅಂತೇಳಿ ಬ್ಯಾಂಕಿನವರು ಕೊಟ್ಟಂತಹ ಲೆಟರ್ ಅನ್ನ ಪರಿಗಣನೆ ಮಾಡಿ ರಿಯಲ್ ಓನರ್ ಹೆಸರಿಗೆ RC ಅನ್ನ ಚೇಂಜ್ ಮಾಡಬೇಕು. ಇದೊಂದು ದೊಡ್ಡ ಕ್ರಾಂತಿಕಾರಿ ಆದೇಶ ಅಂತಾನೆ ಹೇಳಬಹುದು. ಸಾಕಷ್ಟು ಜನಗಳು ಬ್ಯಾಂಕ್ಗಳಿಗೆ ಅಲ್ದಾಡ್ಬೇಕಾಗಿತ್ತು. ನನ್ನ ಸಾಲ ತೀರಿಸಿದ್ದೀನಿ ಅಂತೇಳಿ ಮತ್ತೆ ಡಾಕ್ಯುಮೆಂಟ್ ಕೊಟ್ಟು ನನ್ನ ಹೆಸರಿಗೆ ಚೇಂಜ್ ಮಾಡಿ, ನಾನೀಗ ವಾಹನ ಯಾವುದೋ ಆಕ್ಸಿಡೆಂಟ್ ಆಗಿದೆ ಅಥವಾ ನಾ ವಾಹನವನ್ನ ಇತರರಿಗೆ ಮಾರ್ತಾ ಇದ್ದೀನಿ, ತೊಂದರೆ ಆಗ್ತಾ ಇದೆ, ಇತ್ಯಾದಿ ಇತ್ಯಾದಿ ಕಾರಣಕ್ಕೋಸ್ಕರ ಬ್ಯಾಂಕು ಮತ್ತೆ RTO ಕಚೇರಿಗಳಿಗೆ ವರ್ಷಾನುಗಟ್ಟಲೆ ಅಲಿತಾ ಇದ್ರು. ಇದೊಂದು ತಲೆಬಿಸಿ ಈಗ ತಪ್ಪಿದೆ ಅಂತಾನೆ ಹೇಳಬಹುದು. ULI ಬಳಸಿಕೊಂಡು ಕೂಡ ಇನ್ನು ಮುಂದೆ ಈ ಒಂದು ಹೈಪಾಥಿಕೇಶನ್ ಅಗ್ರಿಮೆಂಟ್ ಅನ್ನ ಕ್ಯಾನ್ಸಲ್ ಮಾಡಿಕೊಳ್ಳಬಹುದಾಗಿದೆ. ಅಂದ್ರೆ ULI ಅಂದ್ರೆ RBI ನ ಯೂನಿಫೈಡ್ ಲೆಂಡಿಂಗ್ ಇಂಟರ್ಫೇಸ್ ಆಪ್ ಅನ್ನ ಬಳಸಿಕೊಂಡು ಈ ವ್ಯವಸ್ಥೆಯನ್ನ ಜಾರಿಗೆ ತರಲಾಗಿದ್ದು, ಸಾಲ ತೀರುವಳಿ ಆದ ನಂತರ ಬ್ಯಾಂಕ್ಗಳು ಸ್ವಯಂವಾಗಿ RBI ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡಿಕೊಂಡು ಹೈಪಾಥಿಕೇಶನ್ ಅಗ್ರಿಮೆಂಟ್ ಅನ್ನ ಕ್ಯಾನ್ಸಲ್ ಮಾಡಬೇಕಾಗ್ತದೆ. ನೇರವಾಗಿ RTO ಕಚೇರಿಗೆ ಬರ್ತದೆ. RTO ಕಚೇರಿಯಲ್ಲಿ ನಿಜವಾದ ಓನರ್ ಹೆಸರಿಗೆ ಅದು ಒಂದು RC ಬುಕ್ ಅಲ್ಲಿ ಚೇಂಜ್ ಆಗ್ತದೆ. ಈ ಒಂದು ಮಾಹಿತಿಯಿಂದ ನಿಮಗೆ ಹೆಚ್ಚು ಉಪಯೋಗ ಆಗತ್ತೆ ಅಂತ ತಿಳ್ಕೊಂಡು ಈ ಮಾಹಿತಿಯನ್ನ ನೀಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ನಾನು ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್.